ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು ವಿಷಯ ಅಂದರೆ, ನಾನು ತುಂಬ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಅದು ಓಲ್ಡ್ ಸ್ಯಾರಿಯಿಂದ ನ್ಯೂ ಡ್ರೆಸ್ಸಸ್. ಸೊ ನಾವು ಹೇಗೆ ಈ ಥರ ನ್ಯೂ ಡ್ರೆಸ್ಸಸ್ನ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಓಲ್ಡ್ ಸ್ಯಾರಿಯಿಂದ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಏಕೆಂದರೆ ಹೆಣ್ಮಕ್ಳು ಯಾವಾಗಲೂ ನಾವು ಯಾವುದಾದ್ರೂ ಸ್ಯಾರಿ ನೋಡಿದ್ರೆ ತುಂಬ ಇಷ್ಟಪಟ್ಟು ತೊಗೊಳ್ತೀವಿ. ಸ್ವಲ್ಪ ಟ್ರೆಂಡು ಸ್ವಲ್ಪ ಮುಗಿತಾ ಇದ್ದಂಗೆ ಎತ್ತಿ ಓಡ್ಕೊಳ್ತೀವಿ. ಸೊ ಆ ಥರ ಎತ್ತಿ ಆದಮೇಲೆ ಒಂದಷ್ಟು ವರ್ಷಗಳ ಆದಮೇಲೆ ಆ ಸ್ಯಾರಿಗಳನ್ನ ನೋಡ್ತೀವಿ. ಅಯ್ಯೋ, ಈ ಸ್ಯಾರಿ ಇಲ್ಲೇ ಇದೆಯಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಸೊ ಆ ಥರ ಸ್ಯಾರಿಗಳಿಂದ ನಾವು ಕ್ರಿಯೇಟಿವ್ ಆಗಿ ಹೊಸ ಡ್ರೆಸ್ನ ನಾವು ಕ್ರಿಯೇಟಿವ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳೋಕ್ಕೆ ಬರ್ತಾಯಿದ್ದೀನಿ. ಹೇಗೆ ನಾವು ಓಲ್ಡ್ ಸ್ಯಾರಿಯಿಂದ ನ್ಯೂ ಡ್ರೆಸ್ಸಸ್ನ ಕ್ರಿಯೇಟಿವ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತಾಯಿದ್ದೀನಿ. ಹಾಗೆ ನಾನು ಹಾಕಿರೋ ಡ್ರೆಸ್ಸು ಕೂಡ ಓಲ್ಡ್ ಸ್ಯಾರಿಯಿಂದ ನಾನು ಕ್ರಿಯೇಟ್ ಮಾಡಿರೋದು. ಈ ಥರ ನೀವು ಮಾಡ್ಬೋದು. ಮತ್ತು ಒಂದೊಳ್ಳೆ ರೀತಿ ನಮ್ಮ ಸ್ಯಾರಿಗಳನ್ನ ಅಲ್ಲಿ ಇಲ್ಲಿ ಹಾಕಿ ಎಲ್ಲೆಲ್ಲೋ ಎಸೆಯೋ ಬದಲು ಅದಕ್ಕೆ ನಾವು ದುಡ್ಡು ಕೊಟ್ಟಿರ್ತೀವಲ್ಲ, ಸೊ ನಾವು ಅದನ್ನು ಈ ಥರ ಒಂದು ಹೊಸ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ಈಗ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಸ್ಯಾರಿಗಳನ್ನ ತುಂಬಿಸೋ ಬದಲು ಆ ಸ್ಯಾರಿಗಳನ್ನ ಯೂಸ್ ಮಾಡಿ ಹೊಸ ಡ್ರೆಸ್ ಮಾಡಿ ಅದನ್ನು ವೇರ್ ಮಾಡ್ತಾ ನಾವು ಬೇರೆ ಸ್ಯಾರಿಗಳನ್ನ ತೊಗೋಬೋದು ಅಂತ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾಯಿದ್ದೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವಾಗಲೂ ನಿಮ್ಮ ಒಂದು ಕಮೆಂಟ್ಗೋಸ್ಕರ, ಒಂದು ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇದರಿಂದ ನನಗೆ ಇನ್ಸ್ಪೈರ್ ಆಗಿ ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿನ ನಾನು ಈ ರೀತಿ ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿದ್ದೀನಿ. ಇದು ಕ್ರಾಪ್ ಟಾಪ್ ಆಗಿರುತ್ತೆ. ಇದು ಟಾಪ್ ಬಂದು ನೋಡ್ತಾ ಇರ್ಬೋದು, ಕಟ್ ವರ್ಕ್ ಮಾಡಿ ಬೀಡ್ಸ್ ಕೊಟ್ಟಿದ್ದೀನಿ. ಮತ್ತು ನೆಕ್ ಡಿಸೈನ್ ನೋಡ್ತಾ ಇರ್ಬೋದು. ಮತ್ತು ಇದಕ್ಕೂ ಪ್ಲೇಟ್ಸ್ ಕೊಟ್ಟು ಒಂದು ಬ್ಯೂಟಿಫುಲ್ ಸ್ಕರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ವೇರ್ ಮಾಡೋಕ್ಕೂ. ಮತ್ತೊಂದು ಸ್ಯಾರಿ ಇದೆ, ಇದು ತುಂಬ ಸಖತ್ತಾಗಿ ಬಂದಿದೆ. ಇದಕ್ಕೂ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಹಿಂದೆ ಹುಕ್ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇದೇ ಸ್ಯಾರಿಲಿ 2 ಸ್ಕರ್ಟ್ ಆಯಿತು. ಪಲ್ಲುಲಿ ನಾನು ಬ್ಲೌಸಿಗೆ ಕೆಳಭಾಗದಲ್ಲಿ ಕೊಟ್ಟಿದ್ದೀನಲ್ಲ ಪ್ಲೇಟ್ಸ್, ಆ ಥರ ಕೊಟ್ಟಿದ್ದೀನಿ. ಸೂಪರಾಗಿ ಬಂದಿದೆ. ಮತ್ತು ಇದನ್ನು ಟ್ವಿನ್ನಿಂಗ್ ಮಾಡ್ಬೋದು. ಮಕ್ಕಳಿಗೆ 2 ಮಕ್ಕಳು ಇದ್ದರೆ ಅಂತ ಹೇಳಿ ಟ್ವಿನ್ನಿಂಗಿಗೆ ಅಂತಲೇ ಮಾಡಿದ್ದು. ಇದು ಇನ್ನೊಂದು ಸ್ಯಾರಿ ಆಗಿದೆ. ಇದು ಸ್ಕಾಲಪ್ ಡಿಸೈನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ನೆಕ್ ಡಿಸೈನು ಈ ಥರ ನೆಕ್ ಡಿಸೈನ್ ಮಾಡಿದ್ದೀನಿ. ಹಾಗೆ ಪಫ್ ಸ್ಲೀವ್ಸ್ ಇಟ್ಟು ಸೂಪರಾಗಿ ಒಂದು ಬ್ಲೌಸ್ ಬಂದಿದೆ. ಇದು ಲಾಂಗ್ ಬ್ಲೌಸ್ ಆಗಿರುತ್ತೆ. ಮತ್ತು ಸ್ಕರ್ಟು ಕೂಡ ಸೂಪರಾಗಿ ಬಂದಿದೆ. ಮತ್ತು ಇದು ಇನ್ನೊಂದು ಸ್ಯಾರಿ ಆಗಿದೆ. ಇದು ಪ್ರಿಂಟೆಡ್ ಸ್ಯಾರಿ ಆಗಿದ್ದು ಈ ಥರ ಅಂಬ್ರೆಲಾ ಫ್ರಾಕ್ ಇಟ್ಟಿದ್ದೀನಿ. ಅಂಬ್ರೆಲಾ ಸ್ಕರ್ಟ್ ಆ್ಯಕ್ಚುಲಿ. ಇದು ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಪೂರ ಇದೇ ಥರ ಇದ್ದಿದ್ದರಿಂದ ನಾನು ಬ್ಲೌಸಿಗೆ ರಾ ಸಿಲ್ಕ್ ಮೆಟೀರಿಯಲ್ ತೊಗೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿದ ಸ್ಯಾರಿ. ಇದು ಒಂದು ಫ್ಯಾಬ್ರಿಕ್ ಈ ಥರ ಪ್ರಿಂಟೆಡ್ ಬಟರ್ಫ್ಲೈ ಫ್ಯಾಬ್ರಿಕ್ ಆಗಿರುತ್ತೆ. ಇದು ಒಂಥರ ಸೂಪರಾಗಿದೆ ಮೆಟೀರಿಯಲ್ ಅಂತ ಹೇಳ್ಬೋದು. ಮತ್ತು ಇದನ್ನು ನಾನು ಬ್ಲೌಸ್ ಪೀಸೇ ಈ ಥರ ಮೆಟೀರಿಯಲ್ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಪಾರ್ಟಿ ವೇರ್ಗೆ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಈ ಮಕ್ಕಳಿಗೆ ಸ್ಟಿಚ್ ಮಾಡಿದ್ದೆ. ಇದೊಂದು ಅಂಬ್ರೆಲಾ ಲಾಂಗ್ ಫ್ರಾಕು. ಇದಕ್ಕೊಂದು ಕೋಟ್ ಬಂದಿದೆ, ಸಖತ್ತಾಗಿದೆ. ಮಧ್ಯೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಲಾಂಗ್ ಸ್ಲೀವ್ಸ್ ಕೋಟ್ ಬಂದಿರೋದ್ರಿಂದ ಸೂಪರಾಗಿರುತ್ತೆ. ನಮಗೇನಾದರೂ ವಿತ್ ಕೋಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ವಿತೌಟ್ ಕೋಟು ಸಿಂಪಲ್ಲಾಗಿ ಮತ್ತು ಯೂನಿಕಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಫ್ರೀಯಾಗಿ ಹಾಕ್ಕೊಂಡು ಓಡಾಡೋಕ್ಕೆ. ಕೆಲವೊಬ್ಬ ಮಕ್ಕಳು ತುಂಬ ಹೆವಿ ಡ್ರೆಸ್ಸಸ್ನ ಹಾಕೊಳ್ಳೋಕೆ ಇಷ್ಟಪಡಲ್ಲ. ಅಂಥ ಮಕ್ಕಳಿಗೆ ಇದನ್ನು ಈ ಥರ ನಾನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಇದೊಂದು ಸ್ವಲ್ಪ ಹೆವಿ ಇದೆ ಸ್ಯಾರಿ. ಬಟ್ ಲಂಗ ಬ್ಲೌಸ್ ಮಾಡಲಿಲ್ಲ. ಇದನ್ನು ಕೂಡ ಲಾಂಗ್ ಫ್ರಾಕ್ ಮಾಡಿದ್ದೀನಿ ವಿತ್ ಪೆಟಲ್ಸ್ ಇಟ್ಟು ನೀಟಾಗಿ. ಇದಕ್ಕೂ ವಿತೌಟ್ ಸ್ಲೀವ್ಸ್ ಇದೆ. ಇದನ್ನು ಈ ಥರನೂ ಯೂಸ್ ಮಾಡ್ಬೋದು. ವಿತ್ ಜಾಕೆಟ್ ಹಾಕಿ ಗ್ರ್ಯಾಂಡ್ ಲುಕ್ನು ಕೊಡ್ಬೋದು. ಇದಾದಮೇಲೆ ನಾನು ಇದೇ ಥರ ಲಾಂಗ್ ಫ್ರಾಕು ಇನ್ನೊಂದು ಇದು ಕೂಡ ಟ್ವಿನ್ನಿಂಗ್ ಮಾಡೋಕ್ಕೆ ಒಂದು ಸ್ಯಾರಿಲೇ ಇಬ್ಬರಿಗಾಯಿತು. ಸರ್ಗ್ ಪಾರ್ಟನ್ನ ಫ್ರಂಟ್ ಇಟ್ಟಿದ್ದೀನಿ. ಮತ್ತು ವಿತ್ ಬೋನು ಆಗಿದೆ.
ಡಬಲ್ ಬಾರ್ಡರ್ ಕೊಟ್ಟು ಸ್ಲೀವ್ಲೆಸ್ ಮತ್ತು ಕಾಲರ್ ಇಟ್ಟು ಸೂಪರಾಗಿದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ವೇರ್ ಮಾಡಿದಾಗ. ಇನ್ನೊಂದು ಇದು ಶಿಫಾನ್ ಸ್ಯಾರಿಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು ಸೂಪರಾಗಿದೆ. ಮತ್ತು ಇದಂತೂ ವೇರ್ ಮಾಡೋಕ್ಕೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ನೀ ಲೆಂತ್ವರೆಗೆ ಇದೆ. ಇದು ತುಂಬ ಚೆನ್ನಾಗಿದೆ ಮತ್ತು ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ವೇರ್ ಮಾಡೋಕ್ಕೆ. ಇದು ಕೂಡ ಒಂದು ರೆಡ್ ಕಲರು ವಿತ್ ಗೋಲ್ಡ್ ಸೂಪರಾಗಿರೋ ಒಂದು ಸ್ಯಾರಿ ಆಗಿತ್ತು. ಈ ಸ್ಯಾರಿನ ನಾನು ಈ ಥರ ಟ್ವಿನ್ನಿಂಗ್ ಮಾಡಿದ್ದೀನಿ. ಇದು ಕೂಡ ಇನ್ನೊಂದಿದೆ. ಇದಕ್ಕೆ ವಿತ್ ಜಿಪ್ ಇಟ್ಟು ಕಾಲರ್ ಇಟ್ಟು ಸ್ಲೀವ್ಲೆಸ್ ಮಾಡಿ ಸ್ಟ್ರೈಟ್ ಲೈನ್ ಕುರ್ತಿ ಮಾಡಿದ್ದೀನಿ. ಇದಕ್ಕೆ ಏನಾದರೂ ನಾವು ಲೆಗ್ಗಿನ್ ಹಾಕೋಬೋದು, ಇಲ್ಲ ಒಂದು ಸ್ಕರ್ಟಿಗೂ ಕೂಡ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೆಲ್ಲ ಮಕ್ಕಳ ಡ್ರೆಸ್ ಆಗಿರುತ್ತೆ. ಈಗ ನನ್ನ ಡ್ರೆಸ್ಗಳನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಕೂಡ ಒಂದು ಕಾಟನ್ ಸ್ಯಾರಿ ಆಗಿದೆ, ಮೆರೂನ್ ಕಲರ್ದು. ಇದೂ ಕೂಡ ನಾನು ಒಂದು ಟ್ರೆಡಿಷ್ನಲ್ ಲುಕ್ಕಾಗಿ ಈ ಥರ ಒಂದು ಕುರ್ತಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ವೇಲು ಮತ್ತು ಟಾಪು ಪ್ಯಾಂಟು 3 ಆಯಿತು. ಇದು ಕೂಡ ಒಂದು ಶಿಫಾನ್ ಸ್ಯಾರಿ. ಇದನ್ನು ಲಾಂಗ್ ಗೌನಾಗಿ ಕನ್ವರ್ಟ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಫ್ರಂಟು ಪ್ರಿನ್ಸ್ ಕಟ್ ಮಾಡಿಟ್ಟು ಹಿಂದೆ ಯು ನೆಕ್ ಕೊಟ್ಟಿದ್ದೀನಿ ಮತ್ತು ವಿತ್ ಪಫ್ ಸ್ಲೀವ್ಸ್ ಆಗಿದೆ. ಇದೊಂದು ಕ್ರಾಪ್ ಟಾಪ್ ಅಂತಲೂ ಹೇಳ್ಬೋದು, ಇಲ್ಲ ಲಂಗ ದಾವಣಿ ಅಂತಲೂ ಹೇಳ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬ್ಲೌಸ್, ಸ್ಯಾರಿ ಬ್ಲೌಸ್. ಇದು ಬ್ಲೌಸ್ ಹಾಗೆ ಇಟ್ಕೊಂಡು ಇಡೀ ಸ್ಯಾರಿಲಿ ನಾನೊಂದು ಸ್ಕರ್ಟ್ನ ರೆಡಿ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ವೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ಲಾಗಿ ಫೀಲ್ ಆಗುತ್ತೆ. ಹಾಗೆ ಇದೊಂದು ಶಿಫಾನ್ ಸ್ಯಾರಿ. ಇದು ಪ್ಯಾಂಟ್, ವೇಲ್ ಮತ್ತು ಟಾಪ್ 3 ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ಈ ಕಲರ್ ಅಂತೂ ನಂಗೆ ತುಂಬ ಮೋಸ್ಟ್ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು. ಇದಕ್ಕೂ ಪಫ್ ಸ್ಲೀವ್ಸ್ ಕೊಟ್ಟು ಯು ನೆಕ್ಕು ಮತ್ತು ಸ್ಟಾರ್ ನೆಕ್ ಇಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಶಿಫಾನ್ ಸ್ಯಾರಿದು ಲಾಂಗ್ ಗೌನ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಸ್ಕ್ವೇರ್ ನೆಕ್ ಇಟ್ಟು ಮುಂದೆ ಸ್ವೀಟ್ ಹಾರ್ಟ್ ನೆಕ್ ಇಟ್ಟು ಲಾಂಗ್ ಸ್ಲೀವ್ಸ್ ಇಟ್ಟು ಒಂದು ಅಂಬ್ರೆಲಾ ಕಟ್ ಆಗಿರೋ ಬ್ಯೂಟಿಫುಲ್ ಸ್ಯಾರಿಯಿಂದ ಮಾಡಿರೋಂಥ ಒಂದು ಗೌನ್. ಇದು ಸೂಪರಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಇದು ನಮ್ಮ ಅಜ್ಜಿದು ಸ್ಯಾರಿ. ಅಜ್ಜಿ ಸ್ಯಾರಿಲಿ ನಾನೊಂದು ಈ ಥರ ಒಂದು ಟ್ರೆಡಿಷ್ನಲ್ ವೇರಾಗಿ ಲಾಂಗ್ ಗೌನ್ ಹೊಲ್ಕೊಂಡಿದ್ದೀನಿ. ಸೂಪರಾಗಿದೆ ಅಂತ ಹೇಳ್ಬೋದು. ಹಿಂದೆ ರೌಂಡ್ ನೆಕ್ಕು, ಮುಂದೆ ನೆಕ್ ಡಿಸೈನು ತುಂಬ ಚೆನ್ನಾಗಿದೆ ಮತ್ತು ಪಫ್ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ಯಾವುದು ಎಲ್ಲ ಡ್ರೆಸ್ಗಳನ್ನೂ ತೋರಿಸಿದ್ದೀನಿ. ಇದೊಂದು ಡ್ರೆಸ್ಸು ಮೊದಲೇ ನಿಮಗೆ ಶಿಫಾನ್ ಸ್ಯಾರಿಯಿಂದ ಒಂದು ಹೊಲ್ದಿದ್ದು ಫ್ರಾಕ್ ಅಂತ ಹೇಳಿದ್ನಲ್ಲ, ಅದರಲ್ಲೇ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಅಂತ ಹೇಳಿ ಈ ಥರ ಕಾಟ್ ಸೆಟ್ ಥರ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದೇ ಸ್ಯಾರಿಯಿಂದ ಮಾಡಿರೋದೆ. ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ. ಈಗ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಓಪನ್ ಇರೋ ಅಂಥ ಒಂದು ಟಾಪ್ ವಿತ್ ವೇಲು. ಇದು ಬ್ಲೌಸಲ್ಲಿ ನಾನು ಟಾಪ್ನ ರೆಡಿ ಮಾಡಿದ್ದೀನಿ ಮತ್ತು ಪ್ಯಾಂಟು ಎಲಿಫೆಂಟ್ ಪ್ಲಾಜೋ ಎಲ್ಲ ಅಂಬ್ರೆಲಾ ಪ್ಯಾಂಟ್ ಅಂತಾರಲ್ಲ ಆ ರೀತಿ ಪ್ಯಾಂಟ್. ಇದು ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೊತ್ತು ನೀವು ನೋಡಿದ್ದು ನನ್ನ ಒಂದು ಹಳೆಯ ಸ್ಯಾರಿಯಿಂದ ಹೇಗೆ ಹೊಸ ಡ್ರೆಸ್ಸಸ್ನ ಸ್ಟಿಚ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.